ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸರಡ್ಕ. ಇತ್ತೀಚಿನ ದಿನಗಳಲ್ಲಿ ನಾನು ಮಾಡ್ತಾ ಇರುವಂತಹ ಆನ್ಲೈನ್ ಮತ್ತು ಆಫ್ಲೈನ್ ಕಾನ್ವರ್ಸೇಷನ್ಗಳಲ್ಲಿ 95% ದುಡ್ಡಿನ ವಿಚಾರದ ಮಾತುಕತೆಗಳೇ ನಡೆಯುತ್ತೆ. ಕೆಲವರು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಕೆಲವರು ಅವರ ದುಡ್ಡಿನ ಖರ್ಚುಗಳ ಬಗ್ಗೆ ಮಾತಾಡ್ತಾರೆ, ಇನ್ಶೂರೆನ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಹೀಗೆ ಮಾತಾಡುವಾಗ ಕೆಲವರು ನನಗೆ ಒಂದು ಮಾತನ್ನ ಹೇಳ್ತಾರೆ, ಸರ್, ಈಗ ನಾನು ದುಡಿಮೆ ಮಾಡ್ತಾ ಇರುವಂತಹ ಜಾಗದಲ್ಲಿ ನನಗೆ ಸಿಗ್ತಾ ಇರುವಂತಹ ಸಂಬಳ ತುಂಬಾ ಕಮ್ಮಿ. ಇನ್ವೆಸ್ಟ್ ಮಾಡೋದಕ್ಕೆ, ಇನ್ಶೂರೆನ್ಸ್ ಖರೀದಿ ಮಾಡೋದಕ್ಕೆ, ಅಥವಾ ನನ್ನ ಫ್ಯೂಚರ್ ಪ್ಲಾನಿಂಗ್ಗೆ, ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಬೇಕಾದಷ್ಟು ದುಡ್ಡು ನನಗೀಗ ಸಿಗ್ತಾ ಇಲ್ಲ. ಆದರೆ ಮುಂದಿನ ವರ್ಷದಿಂದ ಅಥವಾ ಇನ್ನೊಂದು 6-7 ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡೋದಕ್ಕೆ ಆಲೋಚನೆ ಮಾಡ್ತಿದ್ದೀನಿ. ಅಲ್ಲಿ ಸಂಬಳ ಖಂಡಿತ ಹೆಚ್ಚಾಗುತ್ತೆ ನನಗೆ, ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಂಬಳ ಹೆಚ್ಚಾಗುವಂತಹ ಗ್ಯಾರಂಟಿ ಇದೆ, ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ನನಗೆ. ಆಗ ನಾನು ಹೂಡಿಕೆಯನ್ನ ಮಾಡುವ, ಇನ್ಶೂರೆನ್ಸ್ ಖರೀದಿ ಮಾಡುವ, ದುಡ್ಡನ್ನ ಉಳಿಸುವ ಆಲೋಚನೆಯನ್ನ ಮಾಡ್ತೀನಿ ಸರ್, ನಿಮಗೇನು ಅನ್ಸುತ್ತೆ ಅಂತಾರೆ. ನಾನು ನಕ್ಕು ಬಿಟ್ಟು ಒಳ್ಳೆಯ ಪ್ಲಾನ್ ನಿಮ್ದು ಅಂತ ಹೇಳಿಬಿಡ್ತೀನಿ. ಆದ್ರೆ ನನ್ನ ಮನಸ್ಸಿನ ಒಳಗೆ ಒಂದು ವಿಷಯ ಅಂತೂ ಖಂಡಿತ ರಿಜಿಸ್ಟರ್ ಆಗಿರುತ್ತೆ. ಈ ವ್ಯಕ್ತಿ ಜೀವಮಾನದಲ್ಲಿ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡೋದನ್ನ, ಇನ್ಶೂರೆನ್ಸ್ ಮಾಡೋದನ್ನ, ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ. ಕಾರಣ ಏನು ಗೊತ್ತಾ? ನಿಮಗೆ ಸಂಬಳ ಸಾಕಾಗುತ್ತೆ, ಬೇಕಾಗಿರುವಷ್ಟು ಸಂಬಳ ಸಿಗ್ತಾ ಇದೆ ಅಂತ ಹೇಳುವಂತಹ ಮನಸ್ಥಿತಿ ಇದೆಯಲ್ಲ, ಅದು ಬರೋದೇ ಇಲ್ಲ. ಇವತ್ತು ಆಲ್ಟೋ ಕಾರ್ನಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿ ತನ್ನ ಕಿಟಕಿಯಿಂದ ಕುತ್ತಿಗೆಯನ್ನ ಹೊರಗೆ ಹಾಕಿ ಪಕ್ಕದಲ್ಲಿ ಒಂದು ನೆಕ್ಸಾನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೋಡ್ತಾನೆ. ನೆಕ್ಸಾನ್ ನಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿ ಕುತ್ತಿಗೆಯನ್ನ ಹೊರಗೆ ಹಾಕಿ ಯಾರೋ ಒಬ್ಬ ಇನೋವಾದಲ್ಲಿ ಹೋಗ್ತಿದ್ದಾನೆ ಅಂದ್ರೆ ಅವನನ್ನು ನೋಡ್ತಾನೆ. ಇನೋವಾದಲ್ಲಿ ಹೋಗ್ತಿರುವವನು ಫಾರ್ಚುನರ್ನವನನ್ನ, ಫಾರ್ಚುನರ್ನವನು ಮರ್ಸಿಡೀಸ್ನವನು ಬೆಂಟ್ಲಿ ಅವನನ್ನ ನೋಡ್ತಿರ್ತಾನೆ. ಬೆಂಟ್ಲಿಯಲ್ಲಿ ಹೋಗುವವನು ಪ್ರೈವೇಟ್ ಜೆಟ್ ನಲ್ಲಿ ಯಾರು ಹೋಗ್ತಿದ್ದಾನೆ ಅಂತ ನೋಡಿ ಹೊಟ್ಟೆ ಉರಿ ಪಟ್ಕೋತಾನೆ. ಸೊ ಈ ಸೈಕಲ್ ಇದೆಯಲ್ಲ, ಇದು ನೆವರ್ ಎಂಡಿಂಗ್. ನನಗೆ ಬೇಕಾದಷ್ಟು ದುಡ್ಡು ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಹೂಡಿಕೆ ಮಾಡ್ತೀನಿ ಅಂತ ಹೇಳುವಂತಹ ಮನಸ್ಥಿತಿ ಅದು ವರ್ಕೌಟ್ ಆಗೋದಿಲ್ಲ. ಯಾವತ್ತಿಗೂ ಕೂಡ ಬೇಕಾದಷ್ಟು ದುಡ್ಡು ಅಂತ ಹೇಳೋದು ನಮ್ಮ ಬದುಕಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರವೇ ಬಡ್ಜೆಟಿಂಗ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ಅನ್ನ ಯಾರೋ ದೊಡ್ಡವರು ತಂದಿರುವಂತಹದ್ದು. ಬಜೆಟಿಂಗ್ ಅಂತ ಹೇಳಿದ್ರೆ ಏನು? ನಾನು ಒಂದಿಷ್ಟು ದುಡ್ಡನ್ನ ಇಲ್ಲಿ ಅಲೋಕೇಟ್ ಮಾಡ್ತೀನಿ, ಆ ದುಡ್ಡು ಇರುವಲ್ಲಿಯವರೆಗೆ ಮಾತ್ರ ನಾನು ಸ್ಪೆಂಡಿಂಗ್ ಮಾಡ್ತೀನಿ, ಅದಾದ ಮತ್ತೆ ಅಲ್ಲಿ ಖರ್ಚು ಮಾಡೋದಿಲ್ಲ ಅಂತ ಹೇಳುವಂತಹದ್ದು. 50-30-20 ರೂಲ್ ಅಂತ ಹೇಳುವಂತಹ ಒಂದು ಬಜೆಟಿಂಗ್ ಕಾನ್ಸೆಪ್ಟ್ ಇದೆ. ಅದರ ಬಗ್ಗೆ ನಾನು ಮುಂಚೆ ಒಂದು ವಿಡಿಯೋವನ್ನ ಮಾಡಿದ್ದೆ, ಅದನ್ನ ನೀವು ನೋಡಿರಬಹುದು. ಇವತ್ತಿನದು ಇನ್ನೊಂದು ಮೆಥಡ್. ಈ ಮೆಥಡ್ ತುಂಬಾ ಯಾರಿಗೆ ಇಂಪಾರ್ಟೆಂಟ್ ಆಗಿ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಕೈಯಲ್ಲಿ ದುಡ್ಡಿರುತ್ತೆ, ಆದ್ರೆ ದುಡ್ಡನ್ನ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀರಿ, ತಿಂಗಳ ಎಂಡಿಗೆ ಆಗ್ಬೇಕಾದ್ರೆ ಕೈ ಖಾಲಿ ಆಗುತ್ತೆ, ಕೈಯಲ್ಲಿ ದುಡ್ಡಿರೋದಿಲ್ಲ, ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳುವವರಿಗೆ, ಅಥವಾ ನನ್ನ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಮೇಲೆ ನನಗೆ ಕಂಟ್ರೋಲ್ ಇಲ್ಲ, ಬೇಕಾಬಿಟ್ಟಿಯಾಗಿ ಬೇಡದೇ ಇರುವಂತಹ ವಸ್ತುಗಳ ಮೇಲೆ ಖರೀದಿಯನ್ನ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡ್ತೀನಿ, ಬೇಕಾದದ್ದಕ್ಕೆ ಬೇಕಾಗುವಾಗ ದುಡ್ಡು ನನ್ನ ಕೈಯಲ್ಲಿ ಇರೋದಿಲ್ಲ ಅಂತ ಹೇಳುವವರಿಗೂ ಕೂಡ ಇದನ್ನ ಎನ್ವೆಲಪ್ ಮೆಥಡ್ ಆಫ್ ಸ್ಪೆಂಡಿಂಗ್ ಅಂತ ಹೇಳಲಾಗುತ್ತೆ. ಎನ್ವೆಲಪ್ಸ್ ಅಂತ ಹೇಳಿದ್ರೆ ಈ ರೀತಿಯವುಗಳು. ನೀವು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ಎನ್ವೆಲಪ್ ತಗೋತೀರಲ್ಲ, ಆ ರೀತಿಯ ಎನ್ವೆಲಪ್ಗಳು ಎನ್ವೆಲಪ್ ಮೆಥಡ್ ಆಫ್ ಸ್ಪೆಂಡಿಂಗ್ ಅಂತ ಇದನ್ನ ಕರೀತಾರೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದದ್ದು ನಮ್ಮ ಎಕಾನಮಿ ಕ್ಯಾಶ್ ಬೇಸ್ಡ್ ಆಗಿದ್ದಾಗ, ಅಂದ್ರೆ ಎಲ್ಲದಕ್ಕೂ ದುಡ್ಡು ಕೊಟ್ಟು ನೀವು ಖರೀದಿಯನ್ನ ಮಾಡ್ತಾ ಇದ್ದಾಗ ಈ ಎಕಾನಮಿ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಇವತ್ತು UPI ಬಂದಿದೆ, ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು ಬಂದಿದ್ದಾವೆ, ಇವುಗಳ ಬಳಕೆ ಹೆಚ್ಚಾಗ್ತಾ ಇದೆ, ಡಿಜಿಟೈಸೇಷನ್ ತುಂಬಾ ಹೆಚ್ಚಾಗಿದೆ. ಆಗಲೂ ಕೂಡ ಇದು ವರ್ಕೌಟ್ ಆಗುವ ರೀತಿಯಲ್ಲಿ ನೋಡಿಕೊಳ್ಳಬಹುದು, ಬಟ್ ನೀವು ಸ್ವಲ್ಪ ಹೆಚ್ಚಿನ ಎಫರ್ಟ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಗಿದ್ರೆ ಈ ಎನ್ವೆಲಪ್ ಬೇಸ್ಡ್ ಬಜೆಟಿಂಗ್ ಅಪ್ರೋಚ್ ಏನನ್ನ ಹೇಳುತ್ತೆ? ನೀವು ನೋಡಿ, ಒಂದು ಬೆಂಗಳೂರಿನಂತಹ ನಗರದಲ್ಲೇ ನೀವು ವಾಸಿಸ್ತಾ ಇದ್ರು ಕೂಡ, ಅಥವಾ ಹಳ್ಳಿಯಲ್ಲೇ ವಾಸಿಸ್ತಾ ಇದ್ರು ಕೂಡ, ನಿಮ್ಮ ಸ್ಪೆಂಡಿಂಗ್ ಅನ್ನ ಈ ರೀತಿ 4 ಎನ್ವೆಲಪ್ಗಳಲ್ಲಿ ಹಾಕಿ ಬಿಡಬಹುದು. ನಿಮ್ಮ ಯಾವುದೇ ಎಕ್ಸ್ಟ್ರಾ ಸ್ಪೆಂಡಿಂಗ್ ಇದ್ರೂ ಕೂಡ ಅವುಗಳನ್ನ ಈ 4 ಎನ್ವೆಲಪ್ ನಲ್ಲಿ ಯಾವುದರಲ್ಲಾದ್ರೂ ಒಂದರಲ್ಲಿ ಹಾಕೋದು ಸಾಧ್ಯ ಇದೆ. ಮೊದಲ ಎನ್ವೆಲಪ್ ಇದು. ನಿಮ್ಗೆ ಇಲ್ಲಿ ರೆಂಟ್ಸ್ ಅಂಡ್ ಬಿಲ್ಸ್ ಅಂತ ಹೇಳುವಂತಹ ಒಂದು ಎನ್ವೆಲಪ್ ಇದೆ. ಹೋಮ್ ರೆಂಟ್, ಹೋಮ್ ಲೋನ್ EMI, ಯುಟಿಲಿಟೀಸ್, ಗ್ರಾಸರಿ, ಫ್ಯೂಯಲ್ ಚಾರ್ಜಸ್ ಮತ್ತು ಅದರ್ EMI ಅಂತ ಹೇಳೋದನ್ನ ಇದರಲ್ಲಿ ನಾನು ಬರೆದಿಟ್ಟಿದ್ದೀನಿ. ನೀವು ಬೆಂಗಳೂರಿನಲ್ಲೇ ಉಳಿದಿದ್ರು ಕೂಡ, ಊರಲ್ಲೇ ಇದ್ರು ಕೂಡ, ಹೋಮ್ ರೆಂಟ್ ಅಥವಾ ಹೋಮ್ ಲೋನ್ EMI ಕಟ್ಟೋದು ಸಹಜವಾಗಿರುವಂತಹ ಒಂದು ಕೆಲಸ. ಲೋನ್ ಮಾಡದೆ ಮನೆ ಕಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ದುಡ್ಡು ನಿಮ್ಮ ಕೈಯಲ್ಲಿ ಫ್ರೀ ಆಗಿ ಉಳಿದಿರುತ್ತೆ. ಯುಟಿಲಿಟಿ ಬಿಲ್ಗಳು, ಗ್ಯಾಸು, ಕರೆಂಟು, ನೀರಿನ ಬಿಲ್ಲು, ಅಥವಾ ಇನ್ನು ಕಸ ತಗೊಂಡು ಹೋಗೋದಕ್ಕೆ ಯಾರಾದ್ರೂ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕೊಡುವಂತಹ ದುಡ್ಡು, ಮನೆಯಲ್ಲಿ ಕೆಲಸಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕೊಡುವಂತಹ ದುಡ್ಡು, ಈ ಬಿಲ್ಗಳನ್ನ ಹೋಮ್ ರೆಂಟ್, ಹೋಮ್ ಲೋನ್ EMI ಮತ್ತು ಯುಟಿಲಿಟೀಸ್ ಬಿಲ್ ಅಲ್ಲಿ ನೀವು ಹಾಕಿ ಬಿಡಬಹುದು. ಗ್ರಾಸರಿ ಎಕ್ಸ್ಪೆನ್ಸಸ್, ತಿಂಗಳಿಗೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು, ಒಂದಿಷ್ಟು ಸ್ನಾಕ್ಸ್ ಬೇಕಾಗಿರುತ್ತೆ, ಅಡುಗೆ ಎಣ್ಣೆ ಬೇಕಾಗಿರುತ್ತೆ, ಈ ರೀತಿಯಂತಹ ಐಟಮ್ಗಳು ಗ್ರಾಸರಿ ಎಕ್ಸ್ಪೆನ್ಸಸ್ಗೆ ಹೋಗ್ತವೆ. ಫ್ಯೂಯಲ್ ಚಾರ್ಜಸ್, ನೀವು ಬೈಕ್ ತಗೊಂಡಿದ್ದೀರಾ, ಕಾರ್ನಲ್ಲಿ ಓಡಾಡ್ತೀರಾ, ಇದಕ್ಕೆ ಬೇಕಾಗಿರುವಂತಹ ಖರ್ಚು. ಬೈಕು ಕಾರಲ್ಲಿ ಓಡಾಡೋದಿಲ್ಲ, ಮೆಟ್ರೋ ಬಳಕೆ ಮಾಡ್ತೀರಾ, ಬಸ್ ಬಳಕೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಖರ್ಚು.
ಮತ್ತೆ ಉಳಿದಿರುವಂತಹ EMIಗಳು, ಪರ್ಸನಲ್ ಲೋನ್, ಕಾರ್ ಲೋನ್, ಬೈಕ್ ಲೋನ್, ಈ ರೀತಿಯ ಯಾವುದಾದ್ರೂ ಸಾಲವನ್ನ ಮಾಡಿದ್ರೆ, ಬೇರೆ ಯಾವುದಾದ್ರೂ ಮಾರ್ಟ್ಗೇಜಸ್ ಇದ್ರೆ ಅದರ ಸಾಲಕ್ಕೆ ಬೇಕಾಗಿರುವಂತಹ ದುಡ್ಡುಗಳು. ಈಗ ನೀವು ನೋಡಿ, ನಿಮ್ಮ ಸಂಬಳ ಎಷ್ಟೇ ಇದ್ರೂ ಕೂಡ ದೀಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಯು ಕಾಂಟ್ ಅವಾಯ್ಡ್. ನೀವು ಒಂದು ತಿಂಗಳಲ್ಲಿ ಈ ಎಕ್ಸ್ಪೆನ್ಸ್ಗಳಲ್ಲಿ ಯಾವುದನ್ನು ಕೂಡ ಅವಾಯ್ಡ್ ಮಾಡೋದು ಸಾಧ್ಯ ಇಲ್ಲ. ಇದೆಲ್ಲವನ್ನು ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಬಿಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎನ್ವಲಪ್. ಈ ಎನ್ವಲಪ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ನೀವು ಪ್ರತಿ ತಿಂಗಳು ಹಾಕಲೇಬೇಕು. ಎನ್ವಲಪ್ಗೆ ದುಡ್ಡು ಹಾಕೋದಿಲ್ಲ, ಡಿಜಿಟಲ್ ಆಗಿ ಎಕ್ಸ್ಪೆನ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅನ್ನುವಂತಹ ಒಂದು ಶೀಟನ್ನು ಇದರ ಒಳಗೆ ಇಟ್ಕೊಂಡಿರಿ. ಮುಂದಿನದು ನನಗೆ ತುಂಬಾ ಮುಖ್ಯ ಅಂತ ಅನಿಸುವಂತಹದ್ದು, ಇದನ್ನ ಕೆಲವರು 3ನೇ ಲಿಸ್ಟ್ಗೆ ಹಾಕುವಂತಹ ಸಾಧ್ಯತೆ ಇದೆ. ಬಟ್ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆನ್ಸ್ ಇನ್ ಎವ್ರಿ ಪೇ ಸ್ಲಿಪ್. ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್, ರಿಟೈರ್ಮೆಂಟ್ ಪ್ಲಾನಿಂಗ್ ಮತ್ತು ಎಮರ್ಜೆನ್ಸಿ ಫಂಡ್ ಅಂತ ಹೇಳುವಂತಹದ್ದು. ಇನ್ಶೂರೆನ್ಸ್ಗಳು ಯಾವ್ದು? ಹೆಲ್ತ್ ಇನ್ಶೂರೆನ್ಸ್ ಬೇಕಾಗುತ್ತೆ, ಟರ್ಮ್ ಇನ್ಶೂರೆನ್ಸ್ ಬೇಕಾಗುತ್ತೆ, ವೆಹಿಕಲ್ ಇನ್ಶೂರೆನ್ಸ್ಗಳು ಬೇಕಾಗುತ್ತೆ. ಈ ರೀತಿಯ ಇನ್ಶೂರೆನ್ಸ್ಗೆ ಬೇಕಾಗಿರುವಂತಹ ದುಡ್ಡನ್ನ ತೆಗೆದಿಟ್ಕೊಳ್ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್, ಇದರಲ್ಲಿ ನಾನು ತುಂಬಾ ದುಡ್ಡನ್ನು ಹಾಕಿಟ್ಟಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಎಂಫಸಿಸ್ ಕೊಡೋದು ಇನ್ವೆಸ್ಟ್ಮೆಂಟ್ಗೆ ತುಂಬಾ ಮುಖ್ಯವಾಗಿ, ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಮತ್ತೆ ಒಂದು ದೊಡ್ಡ ಕಾರ್ಪಸ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳುವ ಬಗ್ಗೆ. ಹಾಗಾಗಿ ಇದಕ್ಕೆ ನಾನು ತುಂಬಾ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀನಿ. ರಿಟೈರ್ಮೆಂಟ್ ಪ್ಲಾನಿಂಗ್ ಮತ್ತೊಂದು ಎಮರ್ಜೆನ್ಸಿ ಫಂಡ್ ಕೂಡ ನಿಮ್ಮಲ್ಲಿ ಬೇಕಾಗುತ್ತೆ. ಇವತ್ತಿನ ಜಗತ್ತು ಕೋವಿಡ್ ರೀತಿಯಲ್ಲಿ 3 ತಿಂಗಳುಗಳ ಕಾಲ ಲಾಕ್ಡೌನ್ ನಡೆಯುವಂತಹ ಸಮಯ, ಅಥವಾ ಕೆಲಸದಿಂದ ತೆಗೆದು ಹಾಕಿಬಿಟ್ಟು ಕೆಲಸ ಸಿಗೋದಿಲ್ಲ ಅಂತ ಹೇಳುವಂತಹ ಸಮಯ. ಆ ಸಮಯಕ್ಕೆ ಅಂದ್ರೆ ಬೇಸಿಕಲಿ ಇದೊಂದು ರೀತಿಯಲ್ಲಿ ನಿಮಗೆ ಯಾವುದೋ ಒಂದು ಅಪಾಯ ಎದುರಾದಾಗ ಅಥವಾ ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದಾಗ ನಿಮ್ಮ ಫ್ಯಾಮಿಲಿಯನ್ನ ಉಳಿಸೋದಕ್ಕೆ ಇರುವಂತಹ ಫಂಡ್. ಈ ಫಂಡ್ಗೆ ನಾನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲೋಕೇಶನ್ ಅಂತ ಹೇಳೋದನ್ನ ಕೊಡ್ತೀನಿ. ಇದಕ್ಕೂ ಕೂಡ ನನ್ನ ಸಂಬಳದಲ್ಲಿ ಬರುವಂತಹ ದುಡ್ಡನ್ನ 100% ಹಾಕಿಯೇ ಹಾಕ್ತೀನಿ. ಅಂಡ್ ಇದರಲ್ಲಿ ಯಾವುದೇ ರೀತಿಯ ಕಮ್ಮಿಯನ್ನ ನಾನು ಮಾಡೋದಿಲ್ಲ. SIP ರೀತಿಯ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಇಷ್ಟು ಹೂಡಿಕೆಯನ್ನ ಖಂಡಿತವಾಗಿಯೂ ನಾನು ಮಾಡ್ತೀನಿ ಅಂತ ಹೇಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಕಮ್ಮಿಯನ್ನ ಮಾಡಬೇಡಿ. ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಈ ಎಕ್ಸ್ಪೆನ್ಸಸ್ ಕೂಡ ನಿಮಗೆ ಬರುತ್ತೆ. ಯಾವ ಎಕ್ಸ್ಪೆನ್ಸ್ ಅದು? ಸ್ಕೂಲ್ ಫೀಸ್ ಇರುತ್ತೆ, ಬುಕ್ಗಳು ಮತ್ತು ಬ್ಯಾಗ್ಗಳ ಎಕ್ಸ್ಪೆನ್ಸ್. ಬುಕ್ಗಳ ಎಕ್ಸ್ಪೆನ್ಸ್ ಪ್ರತಿ ತಿಂಗಳು ಬರೋದಿಲ್ಲ, ಬಟ್ ಎನಿವೆ ಹಾಕಿಟ್ಟಿದ್ದೀನಿ. ಅವರನ್ನ ಬೇರೆ ಯಾವುದೋ ಕ್ಲಾಸ್ಗಳಿಗೆ ಕಳಿಸ್ತೀರಿ, ಅಥವಾ ಅವರನ್ನ ಬೇರೆ ಯಾವುದೋ ಒಂದಿಷ್ಟು ಟ್ಯೂಷನ್ಗೆ ಅಂತ ಕಳಿಸ್ತೀರಿ, ಯಾವುದೋ 1-2 ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಕಳಿಸ್ತೀರಿ. ಸ್ಕೂಲ್ಗೆ ಹೋಗೋದಕ್ಕೆ ಸ್ಕೂಲ್ ಬಸ್ಸು, ಇಲ್ಲದಿದ್ರೆ ಆಟೋ ಅಥವಾ ಬೇರೆನೋ ಟ್ರಾನ್ಸ್ಪೋರ್ಟ್ ಮೋಡ್ ಅನ್ನ ಉಪಯೋಗ ಮಾಡ್ತೀರಿ. ಅಲ್ಲಿ ಎಲ್ಲಾ ಕಡೆಗೆ ದುಡ್ಡು ಕೊಡಬೇಕಾಗುತ್ತೆ. ದಿಸ್ ಈಸ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆನ್ಸ್. ಇದನ್ನು ಕೂಡ ಅವಾಯ್ಡ್ ಮಾಡುವುದು ಸಾಧ್ಯವೇ ಇಲ್ಲ. ಮಕ್ಕಳ ಭವಿಷ್ಯ ತುಂಬಾ ಮುಖ್ಯವಾದ್ದು. ಹಾಗಾಗಿ ಇಲ್ಲಿಯೂ ಕೂಡ ಖರ್ಚು ಮಾಡಬೇಕಾಗುತ್ತೆ. ಅಂಡ್ ಈ ಖರ್ಚನ್ನ ನೀವು ನಿಮ್ಮ ಸ್ಯಾಲರಿಯ 3ನೇ ಪಾರ್ಟ್ ಆಗಿ ಹಾಕಿಡಬೇಕು. ಮಕ್ಕಳು ಇಲ್ಲ, ಮದುವೆಗೆ ಆಗಿಲ್ಲ, ಏನು ಮಾಡೋದಾಗ ಆಗ ಇದನ್ನ ನೀವು ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಅಂತ ಹೇಳಿಕೊಂಡು ಹಾಕಿಡಬಹುದು. ಸ್ಕೂಲ್ ಫೀಸ್ 4ನೇ ವರ್ಷದಿಂದ ಮಗುವಿಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಆ ವರ್ಷ ಕೂತ್ಕೊಂಡು ದುಡ್ಡೆಲ್ಲಿಂದ ಹೊಂದಿಸ್ಲಿ ಅಂತ ಆಲೋಚನೆ ಮಾಡೋ ಬದಲು ಒಂದು 5 ವರ್ಷ ಮುಂಚಿಂದ 1,000ವೋ 2,000ವೋ ಸಾಧ್ಯ ಆದಷ್ಟು ಇನ್ವೆಸ್ಟ್ ಮಾಡಿಕೊಂಡು ಕೂತ್ರೆ ಮಕ್ಕಳ ಸ್ಕೂಲ್ ಫೀಸ್ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಸಮಸ್ಯೆ ಸ್ಕೂಲ್ ಫೀಸ್ ಕಟ್ಟುವಾಗ ಬರೋದಿಲ್ಲ. ಇದು 3ನೇ ಎಕ್ಸ್ಪೆನ್ಸ್. ಈ 3 ಎಕ್ಸ್ಪೆನ್ಸ್ಗಳು ತುಂಬಾ ಮುಖ್ಯ ಆಗ್ತವೆ. ಈ 3 ಎಕ್ಸ್ಪೆನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಸಾಧ್ಯ ಇಲ್ಲ. ಈ 3ಅನ್ನು ನೀವು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಈಗ 4ನೆಯ ಎಕ್ಸ್ಪೆನ್ಸ್ ನಾನು ಮಾಡುವಂತಹದ್ದು ಮತ್ತು ಎಲ್ಲರೂ ಮಾಡುವಂತಹದ್ದು. ಇದು ಏನಿದ್ರ ಹೆಸರು? ಎಂಟರ್ಟೈನ್ಮೆಂಟ್ ಅಂತ. ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಊಟವನ್ನು ಆರ್ಡರ್ ಮಾಡೋದಿರಬಹುದು, ಹೋಟೆಲ್ಗೆ ಹೋಗೋದಿರಬಹುದು, ನನ್ನ ಹತ್ರ ಇರುವಂತಹ ಸಬ್ಸ್ಕ್ರಿಪ್ಷನ್ಗಳಾಗಿರಬಹುದು, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರು, ZEE5, ಸೋನಿ ಲಿವ್, ಜಿಯೋ ಸಿನಿಮಾ, ಈ ರೀತಿಯ ಸಬ್ಸ್ಕ್ರಿಪ್ಷನ್ಗಳಿಗೆ ನಾನು ಕೊಡುವಂತಹ ದುಡ್ಡು. ವೆಕೇಶನ್ಸ್ ಅಂತ ಹೇಳಿ ಅಥವಾ ಔಟಿಂಗ್ ಅಂತ ಹೇಳಿ ಅಥವಾ ಪಿಕ್ನಿಕ್ ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗುವಾಗ ಮಾಡುವಂತಹ ಖರ್ಚುಗಳು, ಮೂವಿ ಟಿಕೆಟ್ಸ್ ಅಥವಾ ಇನ್ಯಾವುದೋ ನಿಮ್ಮ ಬೇರೆ ಐಷಾರಾಮದ ಜೀವನಕ್ಕೆ ಬೇಕಾಗಿರುವಂತಹ ಐಟಮ್ಗಳು ಇರಬಹುದು, ಕುಡಿಯೋದಕ್ಕೆ ಹೋಗೋದಿರಬಹುದು, ತಿನ್ನೋದಕ್ಕೆ ಹೋಗೋದಿರಬಹುದು. ಈ ರೀತಿಯ ಖರ್ಚುಗಳನ್ನ ಈ ರೀತಿಯ ಒಂದು ಎನ್ವಲಪ್ ನಲ್ಲಿ ಹಾಕಿಟ್ಟು ಇದನ್ನ 4ನೆಯ ಎನ್ವಲಪ್ ಅಂತ ಹೇಳಿ ಅಥವಾ ಲೀಸ್ಟ್ ಇಂಪಾರ್ಟೆಂಟ್ ಎನ್ವಲಪ್ ಅಂತ ಹೇಳಿ ನಾನು ಟ್ರೀಟ್ ಮಾಡ್ತೀನಿ. ಈಗ ನಿಮಗೆ ಇಲ್ಲಿ ಬರುವಂತಹ ಸಮಸ್ಯೆ ಏನು ಅನ್ನೋದನ್ನ ಹೇಳ್ತೀನಿ. ನಾನು ಹೇಳಿದ ಹಾಗೆ ನೋಡಿದ್ರೆ ನೀವು ಈ ನೀಲಿ ಎನ್ವಲಪ್, ಎಂಟರ್ಟೈನ್ಮೆಂಟ್ ಎನ್ವಲಪ್ ಕೊನೆಯಲ್ಲಿರುತ್ತೆ. ಮೊದಲನೆಯದು ರೆಂಟ್ ಆಗಿರುತ್ತೆ, 2ನೇಯದ್ದು ಸ್ಕೂಲ್ ಫೀಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಆಗಿರಬಹುದು, 3ನೇಯದ್ದು ಸ್ಕೂಲ್ ಫೀಸ್ ಅಂತ ಹೇಳಿ ಯೋಚನೆ ಮಾಡಿ 4ನೇಯದ್ದು ಎಂಟರ್ಟೈನ್ಮೆಂಟ್ ಆಗಬೇಕು. ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಗೊತ್ತಾ? ಹೀಗೆ ಇದನ್ನ ಮೊದಲು ಮಾಡುವುದಕ್ಕೆ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಮೊದಲ
ಅತಿ ಮುಖ್ಯ ಖರ್ಚು ತಿಂಗಳಿನದ್ದು ಅಂತ ಆದಾಗ, ಅಥವಾ ಪಕ್ಕದ ಮನೆಯವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿಕೊಂಡು ಸೆಲೆಬ್ರೇಟ್ ಮಾಡುವುದಕ್ಕೆ ಹೋದಾಗ ಈ 3ಕ್ಕೆ ಬೇಕಾದಷ್ಟು ದುಡ್ಡು ನಿಮ್ಮ ಹತ್ರ ಉಳಿಯೋದಿಲ್ಲ. ಈ 3ಕ್ಕೆ ದುಡ್ಡು ಉಳಿಲಿಲ್ಲ ಅಂತ ಹೇಳಿದ್ರೆ ನೀವು ಈಗ ಖುಷಿ ಪಡ್ತಿದ್ದೀರಿ, ಈಗ ಎಂಟರ್ಟೈನ್ಮೆಂಟ್ ಅಂತ ಹೇಳಿಕೊಂಡು ಲ್ಯಾವಿಶ್ ಲೈಫ್ ಸ್ಟೈಲ್ ಅಂತ ಹೇಳಿಕೊಂಡು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಿ. ಮುಂದೊಂದು ದಿನ ಕಷ್ಟಕಾಲ ಬಂದಾಗ ನಿಮ್ಮ ಹತ್ರ ನಿಮ್ಮನ್ನ ಉಳಿಸೋದಕ್ಕೆ ಇರಬೇಕಾದಂತಹ ಈ ದುಡ್ಡು, ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್ ಇರೋದಿಲ್ಲ. ಈಗ ನೀವೊಂದು ಪ್ರಶ್ನೆಯನ್ನ ಕೇಳಬಹುದು, ಬರ್ತಾ ಇರುವಂತಹ ಸಂಬಳವೇ ತುಂಬಾ ಕಮ್ಮಿ ಇದೆ, ಎಂಟರ್ಟೈನ್ಮೆಂಟ್ಗೆ ನನಗೆ ಹಾಗಿದ್ರೆ ಅವಕಾಶವೇ ಇಲ್ವಾ? ನಾನೇನು ತಪ್ಪು ಮಾಡಿದ್ದೀನಿ ಬದುಕಲ್ಲಿ? ನಾನು ಈ 3ಕ್ಕೆ ದುಡ್ಡನ್ನ ಅಲೋಕೇಟ್ ಮಾಡಿ ಆದಾಗ ಇದಕ್ಕೆ ನನ್ನ ಹತ್ರ ದುಡ್ಡೇ ಉಳಿಯೋದಿಲ್ಲ ಅಂತ ಹೇಳಿದ್ರೆ ಅದು ನನ್ನ ತಪ್ಪ, ನಾನೇನು ಮಾಡಬೇಕು, ನೀನೇನು ಹೇಳ್ತೀಯಾ ಅನ್ನುವ ಪ್ರಶ್ನೆಯನ್ನ ನನ್ನ ಹತ್ರ ಕೇಳಿದ್ರೆ ಐ ವಿಲ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಆನ್ಸರಿಂಗ್ ದಿಸ್. ಲೈಫ್ ಈಸ್ ಅನ್ಫೇರ್. ಎಲ್ಲರಿಗೂ ಎಲ್ಲವೂ ಮಾಡುವಂತಹ ಅವಕಾಶವನ್ನ ಬದುಕು ಕೊಡೋದಿಲ್ಲ. ನಮಗೆ ಏನನ್ನ ಬದುಕು ಕೊಟ್ಟಿದೆಯೋ ಅದನ್ನ ಬಳಕೆ ಮಾಡಿಕೊಂಡು ನಾವು ನಮ್ಮ ಜೀವನವನ್ನ ನಡೆಸೋದನ್ನ ಕಲಿಬೇಕು. ಈಗ ನಿಮಗೆ ಇದಕ್ಕೆ ಸ್ವಲ್ಪವೇ ದುಡ್ಡನ್ನ ಅಲೋಕೇಟ್ ಮಾಡೋದು ಸಾಧ್ಯ ಆಗ್ತಿದೆ ಅಂತ ಹೇಳಿದ್ರೆ ಸೋ ಬಿ ಇಟ್. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್ ಅಂಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಇವತ್ತು ದುಡ್ಡನ್ನು ಉಳಿಸಿದ್ರೆ ನಾಳೆ ನಾನು ಅಥವಾ ನನ್ನ ಮಕ್ಕಳು ಈ ರೀತಿ ಇದನ್ನು ಉಳಿಸೋದಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ, ಏನು ಮಾಡಲಿ ಅಂತ ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸಂಬಳ ಈ 3ಅನ್ನ ಮಾಡೋದಕ್ಕೆ ನಿಮಗೆ ತುಂಬಾ ದೊಡ್ಡ ಮಟ್ಟಿನ ಅವಕಾಶವನ್ನ ಕೊಡಬೇಕು. ಈ 3ಅನ್ನೂ ಅಚೀವ್ ಮಾಡೋದಕ್ಕೆ ನಿಮ್ಮ ಸಂಬಳ ನಿಮಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ಹೇಳಿದ್ರೆ ಯು ಆರ್ ಡೂಯಿಂಗ್ ದ ರಾಂಗ್ ಜಾಬ್. ನಿಮ್ಗೆ ಈ 3ಕ್ಕೆ ಅವಕಾಶ ಸಿಗ್ತಿದೆ, ಇದೊಂದನ್ನ ಮಾಡೋದಕ್ಕೆ ಅವಕಾಶ ಇನ್ನೂ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಯು ವಿಲ್ ಹ್ಯಾವ್ ಟು ಲಿವ್ ವಿತ್ ಇಟ್. ಮುಂದೊಂದು ದಿನ ಇದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತಹ ಅಂದಾಜಿನೊಟ್ಟಿಗೆ ನೀವು ಬದುಕಬೇಕಾಗುತ್ತೆ. ಇದು ನನ್ನ ಪ್ರಕಾರ ಬಜೆಟಿಂಗ್ ಮಾಡುವುದಕ್ಕೆ ಇರುವಂತಹ ಒಂದು ಪ್ರಾಕ್ಟಿಕಲ್ ಮೆಥಡ್. ಈಗ ಈ ಎನ್ವಲಪ್ಗಳನ್ನ ಮಾಡಿಟ್ಟು ಇದರೊಳಗಡೆ ದುಡ್ಡು ಹಾಕಿ ಅಥವಾ ಒಂದು ಶೀಟ್ ಹಾಕಿಬಿಟ್ಟು ಇಲ್ಲಿ ಇಷ್ಟೇ ಖರ್ಚು ಮಾಡ್ತೀನಿ ಅಂತ ಬರೆದಿಟ್ಟು ಅದಾದ್ಮೇಲೆ ನೀವು ಯಾವ ಎನ್ವಲಪ್ ಇಂದ ದುಡ್ಡನ್ನು ತೆಗೆದು ಯಾವುದಕ್ಕೋ ಬೇರೆದಕ್ಕೆ ಖರ್ಚು ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಆನ್ ಯು. ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ, ಒಂದು ಬಜೆಟಿಂಗ್ ಮೆಥಡಾಲಜಿಗೆ ಸ್ಟಿಕ್ ಆಗುವಂತಹ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಯಾವ ಫೈನಾನ್ಷಿಯಲ್ ಪ್ಲಾನರ್ ಬಂದರೂ ಕೂಡ, ಯಾವ ಕಂಟೆಂಟ್ ಕ್ರಿಯೇಟರ್ ಬಂದರೂ ಕೂಡ, ಯಾವ ಪರ್ಸನಲ್ ಫಿನಾನ್ಸ್ ಅಡ್ವೈಸರ್ ಬಂದರೂ ಕೂಡ ನಿಮ್ಮ ಬದುಕನ್ನು ಬದಲಾಯಿಸೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಎವ್ರಿ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಲೈಫ್ಸ್. ನಿಮ್ಮ ಬದುಕಿನ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತಗೋಬೇಕಾಗುತ್ತೆ. ಈ ಬಜೆಟಿಂಗ್ ಮೆಥಡಾಲಜಿಗೆ ನೀವು ಸ್ಟಿಕ್ ಆಗಬೇಕಾಗುತ್ತೆ. ಇದು ಪರ್ಸನಲ್ ಫೈನಾನ್ಸ್ ನಲ್ಲಿ ಬಜೆಟಿಂಗ್ ಅಂತ ಹೇಳುವಂತಹ ಒಂದು ವಿಚಾರದ ಬಗ್ಗೆ ಇದ್ದಂತಹ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ನನ್ನದು. ನೀವು ಯಾವ ಬಜೆಟಿಂಗ್ ಮೆಥಡಾಲಜಿಯನ್ನ ಬಳಕೆ ಮಾಡ್ತೀರಾ? ದುಡ್ಡು ಉಳಿಸೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಹ್ಯಾಕ್ಗಳು ಇದ್ದಾವ? ದಯವಿಟ್ಟು ಅದನ್ನ ಕಮೆಂಟ್ ನಲ್ಲಿ ಹೇಳೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.